ಊರಿನ ಅಭಿವೃದ್ಧಿಯಲ್ಲಿ ಸಾಗರ ನಗರಸಭೆಯ ಪಾತ್ರ ಪ್ರಮುಖವಾಗಿದೆ. ಅದರಂತೆ ಜಾತ್ರೆಯ ಆದಾಯದಲ್ಲಿ 24 ಲಕ್ಷ ರೂಪಾಯಿಗಳ ಸ್ಕಾರ್ಪಿಯೋ ಕಾರನ್ನ ಸಾಗರ ನಗರಸಭೆಗೆ ಸಾಗರ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದಿಂದ ಹಸ್ತಾಂತರಿಸಲಾಯಿತು. ಸರ್ ಈ ಕಡೆ ನೋಡಿ, ಇದು ಮುಕ್ತಿ ವಾಹಿನಿ ಗಾಡಿ ಇದೆ. ಮುಕ್ತಿ ವಾಹಿನಿ ಅವ್ರದ್ದು ಇವತ್ತು ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಆ ಗಾಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ನಗರಸಭೆಯಿಂದ ಈಗಾಗಲೇ ಇರುವ 11 ಎಕರೆ ಜಾಗದಲ್ಲಿ ಶಾಲಾ ಕಾಲೇಜು ನಿರ್ಮಿಸುವ ಯೋಜನೆಯ ಜೊತೆಗೆ 2,000 ಜನ ಸೇರುವಂತಹ ಸುಸಜ್ಜಿತ ಕಲ್ಯಾಣ ಮಂಟಪವನ್ನ ನಿರ್ಮಿಸುವ ಯೋಜನೆ ಇದೆ ಎಂದರು. ಹಣವನ್ನ ನಾನು ಬಿಡುಗಡೆ ಮಾಡಿಕೊಡ್ತೀನಿ, ನಿಮಗೆ ಸ್ಟಾರ್ಟಿಂಗ್ ಅಮೌಂಟೇ ಕೊಡ್ತೀವಿ, ನೀವು ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ದ್ವಾರಪಾಲಕಗಳನ್ನು ಏನು ಮಾಡಬೇಕು, ಸದ್ಯಕ್ಕೆ ನಮ್ಮ ಪೊಲೀಸ್ ಸ್ಟೇಷನ್ ಎದುರುಗಡೆ ಮೊದಲ ಒಂದು ದ್ವಾರಪಾಲಕವನ್ನು ಮಾಡಿದ್ವಿ. ಆಮೇಲೆ ಬೇರೆ ಹೇಳ್ತೀನಿ, ನಮ್ಗೆ ಸದ್ಯಕ್ಕೆ ಎಲ್ಲ ಕಡೆ ಮಾಡಬೇಕಂದ್ರೆ ಚಿಕ್ಕ ರೋಡಲ್ಲಿ ದ್ವಾರಪಾಲಕರು ಮಾಡೋಕ್ಕಾಗೋದಿಲ್ಲ, ಆಗಿಲ್ಲ. ಯಾಕಂದರೆ ಜಾಗ ದೊಡ್ಡಬೇಕು, ಅದು ಪಿಲ್ಲರ್ ಭಾಳ ಎಷ್ಟು ದೊಡ್ಡದು ಬರ್ತಾವೆ, ಅದರಿಂದ ಅದು ಮಾಡಲಿಕ್ಕಾಗೋದಿಲ್ಲ. ದಯವಿಟ್ಟು ಸದ್ಯಕ್ಕೆ ಒಂದು ದ್ವಾರಪಾಲಕವನ್ನು ಈಗ ಆದಷ್ಟು ಬೇಗ ಮಾಡಿ ನಾಗಪಾಲಕ್ಕೆ ಪರ್ಮಿಷನ್ ಕೊಡಬೇಕು, ಕೊಡಿ. ಅದು ಬಿಟ್ಟರೆ ಮುಂದೆ ನೋಡೋಣ, ಮುಂದೆ ಚರ್ಚೆ ಮಾಡಿ ಏನು ಮಾಡಬೇಕು ಮಾಡೋಣ. ಭಾಳ ಖುಷಿಯಾಗಿದೆ. ಇವತ್ತು ನಗರಸಭೆಗೆ ನೀವೆಲ್ಲರ ಸಹಕಾರದಿಂದ ಹೊಸ ವಾಹನವನ್ನು ಖರೀದಿ 20 ಲಕ್ಷ ಹೊಸ ವಾಹನವನ್ನು ಖರೀದಿ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಾಗರ ನಗರಕ್ಕೆ ಆಗಮಿಸುವ ಸಾಗರ ನಗರ ಪೊಲೀಸ್ ಠಾಣೆ ಎದುರು ಚಾಮರಾಜಪೇಟೆಯಲ್ಲಿ ಶ್ರೀ ಮಾರಿಕಾಂಬಾ ಸಮಿತಿಯಿಂದ ಮಹಾದ್ವಾರ ನಿರ್ಮಿಸಲು ನಗರಸಭೆಯಿಂದ ಅನುಮತಿ ನೀಡುವಂತೆ ನಗರಸಭೆ ಆಯುಕ್ತರಿಗೆ ಸೂಚಿಸಿದರು. ನಂತರ ನಗರಸಭೆಯ ಮುಕ್ತಿವಾಹಿನಿಯನ್ನ ಶ್ರೀ ಮಾರಿಕಾಂಬಾ ಸಮಿತಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಂ ನಾಗರಾಜ್, ಕಾರ್ಯದರ್ಶಿಗಳಾದ ಆನಂದ್ ಎಂಡಿ, ಆಯುಕ್ತಕರಾದ ನಾಗಪ್ಪನವರು ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.